ಅಮ್ಮ, ಎಷ್ಟು ಹೇಳಿದ್ರು ಕಲ್ಯಾಣಿ ಒಪ್ಕೊಳ್ತಾ ಇಲ್ಲಮ್ಮ. ಬೆಳಗ್ಗೆಯಿಂದ ಹೊಟ್ಟೆಗೆ ಏನೂ ತಿಂದೆ ಕೊಂಡೇ ಇದ್ದಾಳೆ. ಅವಳಿಗೆ ಏನಾಗ್ಬಿಡುತ್ತೋ ಅಂತ ನನಗೆ ಭಯ ಆಗ್ತಾ ಇದೆಮ್ಮ. ಈ ಆಸ್ತಿಲಿ ಬರ್ಬೇಕಾಗಿರೋ ಭಾಗ ಯಾವ್ದಾದ್ರೂ ಇದ್ರೆ ಅದನ್ನ ಕಲ್ಯಾಣಿಗೆ ಕೊಟ್ಬಿಡಿಮ್ಮ. ನನಗೇನು ಬೇಡ. ನಿನ್ನ ಪಾತ್ರ ನೋಡ್ದಾಕೋದನ್ನ ನಿಲ್ಸಿ ಆಸ್ತಿ ಕೊಡೋದ್ರ ಬಗ್ಗೆ ಯಾವ ನಿರ್ಧಾರ ತಗೊಂಡಿದ್ಯೋ ಹೇಳು. ಏನ್ ಹೇಳ್ಬೇಕ್ರಿ? ಏನ್ ಹೇಳ್ಬೇಕು? ಪದೇ ಪದೇ ಹೇಳೋದಕ್ಕೆ ನನ್ನ ನಾಲ್ಗೆ ಏನ್ ಎರಡಲ್ಲ. ನನ್ನ ಆಸ್ತಿನಲ್ಲಿ 1 ಪೈಸಾ ಕೂಡ ಯಾರಿಗೂ ಕೊಡಲ್ಲ. ಬೇಕು ಅಂದ್ರೆ ಮೊಮ್ಮಗಳಿಗೋಸ್ಕರ ನಮ್ಮಮ್ಮನ ಆಸ್ತಿನ ಬರೆಸ್ಕೊಳ್ಳೋದಕ್ಕೆ ಹೇಳಿ. ಅದನ್ನ ನೀನ್ ಹೇಳ್ಬೇಕಾಗಿರೋ ಅಗತ್ಯ ಇಲ್ಲ. ನಿಮ್ಮಮ್ಮ ನೀನ್ ಬೇಡ ಅಂದ್ರೂ ಕೊಡ್ತಾರೆ. ನೀನೇ ಈ ವಿಷಯದಲ್ಲಿ ಸ್ವಲ್ಪ ದೊಡ್ಡ ಮನ್ಸು ಮಾಡ್ಕೋಬೇಕು ಅಷ್ಟೇ. ಮನ್ಸು ದೊಡ್ಡದಾದ್ರೆ ಮಂಚದ ಮೇಲೆ ಬೆಡ್ಶೀಟ್ ಹಾಕೊಂಡು ಮಲ್ಕೋತಾರೆ ರೀ. ಆಮೇಲೆ ಇಕ್ಕಟ್ಟಾಗ್ತಿದೆ, ಸ್ವಲ್ಪ ಜಾಗ ಕೊಡು ಅಂದ್ರೂ ಕೊಡಲ್ಲ. ಒಂದ್ ಹೆಣ್ಣಿನ ಸಂಸಾರ ಉಳಿಯತ್ತೆ ಕಣೆ. ಮಾವನವ್ರು ಅಷ್ಟೊಂದು ಹೇಳ್ತಿದಾರಲ್ವಾ, ಕೇಳಿ ಅತ್ತೆ. ಏಯ್, ನೀನು ಮಧ್ಯದಲ್ಲಿ ಮಾತಾಡ್ಬೇಡ ಹೇಳ್ತಾ ಇದ್ದೀನಿ. ನಿನ್ ಮನ್ಸು ತುಂಬಾ ಒಳ್ಳೇದ್ ಕಣೆ. ಯಾಕದನ್ನ ಕೋಪದಿಂದ ಮುಚ್ಚಿಡ್ತಿದ್ಯಾ? ಕೊಟ್ಬಿಡೆ. ಇಲ್ಲಿ ನೋಡಿ, ನನ್ನ ಆಸ್ತಿ ವಿಷಯಕ್ಕೆ ಮಾತ್ರ ಯಾರು ಬರಬೇಡಿ. ಚೆನ್ನಾಗಿರಲ್ಲ, ಈಗ್ಲೇ ಹೇಳ್ತಾ ಇದ್ದೀನಿ. ಅಮ್ಮ, ಕಲ್ಯಾಣಿ ಅಂದ್ರೆ ನನಗೆ ಎಷ್ಟಿಷ್ಟ ಅಂತ ನಿನಗೆ ಗೊತ್ತು. ಆಸ್ತಿ ಕೊಡ್ತಿರೋ ಇಲ್ವೋ ಅಂತ ಚಿಂತೆ ಮಾಡ್ತಾ ಊಟನೂ ಬಿಟ್ಬಿಟ್ಟಿದ್ದಾಳೆ. ಕಲ್ಯಾಣಿಗೆ ಏನಾದ್ರೂ ಆದ್ರೆ ನಾನು ಬದುಕಿರಲ್ಲಮ್ಮ. ಲೋ, ಅವಳು ಊಟ ಬಿಟ್ಟಿದ್ದಾಳೆ ಅಂತ ಆಸ್ತಿ ಬರ್ಕೊಡಕ್ಕಾಗತ್ತೇನೋ? ಅಮ್ಮ, ಈ ನೀನು ಒಬ್ಬನೇ ಒಬ್ಬ ಮಗನಿಗೆ ನೀನು ಎಷ್ಟೇ ಕೂಡಿಟ್ರು, ಎಷ್ಟೇ ಬಚ್ಚಿಟ್ರು ಅದು ನನಗೋಸ್ಕರನೇ ಅಲ್ವನಮ್ಮ. ನನಗೋಸ್ಕರ ಆಸ್ತಿ ಕೊಡೋದಿಲ್ವಾ? ಕಲ್ಯಾಣಿಗೇನಾದ್ರೂ ಆದ್ರೆ ನಾನು ಬದುಕಿರೋದಿಲ್ಲ. ನನಗೇನಾದ್ರೂ ಆದ್ರೆ ನೀನ್ ಬದುಕಿರ್ತೀಯನಮ್ಮ. ನೀನು ಮಾಡಿರೋ ಕೆಲಸಕ್ಕೆ ನಾವಿಲ್ಲಿ ಒದ್ದಾಡ್ತಾ ಇದೀವಿ, ನೀನ್ ಮಾತ್ರ ಆರಾಮಾಗಿ ತಿನ್ಕೊಂಡು ಕೂತಿದ್ಯಾ? ಕಲ್ಯಾಣಿಗೆ ನಾನ್ ಹೇಳ್ಬೇಕಾಗಿರೋದನ್ನ ಹೇಳಿದೀನಿ. ಕೊನೆಗೆ ನೀವೇನ್ ಮಾಡ್ಬೇಕು ಅದನ್ನ ನೀವು ಮಾಡ್ತೀರಾ. ಕಲ್ಯಾಣಿ ಹಾಗೆ ನಾನು ಕೂಡ ಹಸುವಲ್ಲಿರ್ಬೇಕಾಗಿರೋ ಅಗತ್ಯ ಏನಿದೆ ಹೇಳಿ? ಮನುಷ್ಯಲೇನೆ ನೀನು? ಅಷ್ಟಕ್ಕೂ ಯಾವ ಗಳಿಗೆ ನೀನು ಹಾಳಾದ ಪಾದನ ಈ ಮನೆ ಒಳಗಡೆ ಇಟ್ಟಿಯೋ, ಆವಾಗಿಂದ ಈ ಮನೆಯಲ್ಲಿ ಮನಃಶಾಂತಿ ಅನ್ನೋದೇ ಹೊರಟೋಗಿದೆ. ನನಗೇನು ಅನ್ಬೇಡಿ ಅತ್ತೆ, ನಾನು ತುಂಬಾ ಪ್ರಾಮಾಣಿಕವಾಗೇ ಇದ್ದೀನಿ. ನಾನು ಕ್ಲಿಯರ್ ಆಗೇ ಹೇಳಿದ್ದೀನಿ, ನಿಮ್ ಮಗನ್ ಮೇಲಿನ ಪ್ರೀತಿಯಿಂದ ಬಂದಿಲ್ಲ ಅಂತ. ಕೇವಲ ದುಡ್ಡುಗೋಸ್ಕರನೇ ಬಂದಿರೋದು. ಹೋಗ್ಲಿ, ಆಸ್ತಿ ಕೊಡ್ದೇನೆ ನನಗೇನಾದ್ರೂ ಮಾಡೋಣ ಅಂತ ನೀವ್ ಅನ್ಕೊಂಡ್ರೆ ಪಾಪ, ನಿಮ್ ಹತ್ರ ಆಧಾರನೂ ಇಲ್ಲ. ಲೇ ನಿನ್ನ ಇಲ್ಲೋಡಿ, ಹೀಗೆ ಆವೇಶ ಪಟ್ಟೆ ನೀವು ನನ್ನ ಕೈಗೆ ಸಿಕ್ಕಾಕೊಂಡಿದ್ದು. ನೋಡಿ ಅತ್ತೆ, ಒಂದೇ ಒಂದಿನ ಟೈಮ್ ಇದೆ.
ನೀವು ಹೀಗೆ ಆಸ್ತಿ ಕೊಡಲ್ಲ ಅಂತ ಜಗಳ ಮಾಡಿದ್ರೆ ಕೋರ್ಟ್ ಕೊಟ್ಟಿರೋ ಸೊಸೆಯಾಗಿ ಪರ್ಮನೆಂಟ್ ಆಗಿ ನಾನು ಇಲ್ಲೇ ಇರ್ತೀನಿ. ನಾಡಿದ್ದಿಂದ ಈ ಮನೆ ಸೊಸೆಯಾಗಿ ದೀಪ ಹಚ್ಕೊಂಡು ಓಡಾಡ್ತೀನಿ. ಆದ್ರೆ ಹೊರಗಡೆ ಮಾತ್ರ ನಿಮಗ್ ಗೊತ್ತಿರೋದೆ ನಾಚಿಕೆ ಇಲ್ದೆ ತಿರುಗ್ತೀನಿ. ಚಿಚಿ, ನಿನ್ನಂತೋಳ್ ಜೊತೆ ಮಾತಾಡೋದು ಪಾಪ ಕಣೆ. ಅದಕ್ಕೆ ಆಸ್ತಿ ಕೊಟ್ಬಿಡಿ. ನೋಡ್ರಿ ನೋಡಿ ಹೇಗ್ ಮಾತಾಡ್ತಾ ಇದ್ದಾಳೆ ಅಂತ. ಅವಳ ನಾಲ್ಗೆಗೆ ಅಡ್ಡಿ ಆತಂಕ ಇಲ್ಲದೆ ಹೋಗಿದೆ. ಅಮ್ಮ, ಅದಕ್ಕೆ ಅವಳು ಕೇಳಿದನ್ ಕೊಟ್ಬಿಟ್ರೆ ಹೊರಟೋಗ್ತಾಳಲ್ವಾ? ಏನು ಕೊಡೋದು? ಅತ್ತೆಯವ್ರು ಕೊಟ್ಟಿರೋ ಆಸ್ತಿನ ಅಲ್ವಾ? ಕಲ್ಯಾಣಿಗೋಸ್ಕರ ಅಷ್ಟು ಮಾತ್ರ ಕೊಡೋಕ್ಕಾಗಲ್ವಾ? ಮದ್ವೆನಲ್ಲಿ ವರದಕ್ಷಿಣೆ ಅಂತ ಕೊಟ್ಟರು ಆಸ್ತಿ ಕಣ್ರಿ ಅದು. ವರದಕ್ಷಿಣೆಗೆ ಕೊಟ್ಟಿದ್ದೇ ಇರಬಹುದು. ನಿನ್ ಮೊಮ್ಮಗೋಸ್ಕರ, ನಿನ್ ಮಗಂಗೋಸ್ಕರ ಪ್ರಾಣ ಕೊಡೋದಕ್ಕೂ ಸಿದ್ಧವಾಗಿರೋ ಕಲ್ಯಾಣಿಗೋಸ್ಕರ ಕೊಡ್ಬೋದಲ್ವಾ? ನೋಡ್ದಮ್ಮೆ ನೀನ್ ಏನ್ ಮಾಡಿದ್ರು, ಎಷ್ಟೇ ಕಿರ್ಚಿದ್ರು ನನಗೆ ಕೋಪ ಬರಲ್ಲ. ಯಾಕಂದ್ರೆ ನಿನ್ ಮನ್ಸು ತುಂಬಾ ಒಳ್ಳೇದು. ಆ ಮನ್ಸಿಂದ ಯೋಚನೆ ಮಾಡಿ ನೋಡು. ಅವಳ ಜೀವನ ಏನಾಗ್ಬಿಡುತ್ತೋ ಅಂತ ಊಟ ತಿಂಡಿ ಬಿಟ್ಟು ಕೂತಿದ್ದಾಳೆ ಕಲ್ಯಾಣಿ. ನಮ್ ಬಗ್ಗೆ, ಈ ಮನೆ ಒಳ್ಳೇದ್ರ ಬಗ್ಗೆ ಯೋಚನೆ ಮಾಡೋ ವ್ಯಕ್ತಿ ಅಂದ್ರೆ ಕಲ್ಯಾಣಿನೇ. ಯಾವಾಗ್ಲೂ ನಮ್ ಬಗ್ಗೆನೇ ಯೋಚನೆ ಮಾಡೋ ಕಲ್ಯಾಣಿ ಬಗ್ಗೆ ನಾವು ಒಂದ್ಸಲ ಯೋಚನೆ ಮಾಡೋಣ ದಮಯಂತಿ. ಹೌದಮ್ಮ, ಪ್ಲೀಸ್. ಸಾಬ್, ನಿನ್ನ ಫೋನ್ಗೋಸ್ಕರನೇ ವೆಯ್ಟ್ ಮಾಡ್ತಿದ್ದೆ. ಅಲ್ಲಿ ಏನಾಯ್ತು ಅಂತ ತುಂಬ ಟೆನ್ಷನ್ ಪಡ್ತಿದ್ದೀನಿ. ನೀನು ಕಾಲ್ ಮಾಡಿದೆ, ಅಷ್ಟಕ್ಕೂ ಅಲ್ಲಿ ಏನಾಯ್ತು? ಕೇಳಿದ ತಕ್ಷಣ ಕೊಡ್ತೀನಿ ಅಂತ ಅನ್ನಲ್ಲ ಅಲ್ವಾ? ಕೊಡ್ತೀನಿ ಕೊಡಲ್ಲ ಅಂತ ಹೇಳ್ದೆ ಅವ್ರ ಪರ್ಫಾರ್ಮೆನ್ಸ್ ಅವ್ರು ಮಾಡ್ತಾ ಇದ್ದಾರೆ. ಅಷ್ಟಕ್ಕೂ ಕೆಲಸ ಆಗುತ್ತಾ ಇಲ್ವಾ? ಆಗುತ್ತೆ, ಆದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆದ್ರೂ ನಿನ್ನ ಸ್ಟೈಲಲ್ಲಿ ನೀನು ಕೇಳಿದ್ರೆ ಕೊಡದೆ ಎಲ್ಲಿ ಹೋಗ್ತಾರೆ? ನಿನಗೆ ಹೀರೋಯಿನ್ ಅವಕಾಶ ಬಂದಾಗ್ಲೇ ನಿನ್ನ ಹತ್ರ ಅವ್ರಿಗೆ ಅಗತ್ಯ ಬಂದಿದೆ. ಅದಕ್ಕೆ ಆಸ್ತಿ ಕೊಡ್ಲೇಬೇಕು. ಆ ಧೈರ್ಯದಿಂದನೇ ನಾನು ಮುಂದೆ ಹೋಗ್ತಿರೋದು. ಯಾಕೆ ಆಫೀಸರ್, ಏನಾಯ್ತು? ಇಲ್ಲಿ ನಮ್ಮ ಪರಿಸ್ಥಿತಿನ ಹೇಳ್ಕೊಂಡು ನಗ್ತಿದ್ದಾಳೆ ಆ ಸಂಪದ. ನಗ್ಲಿ ಬಿಡಿ ಆಫೀಸರ್, ಆ ನಗು ಶಾಶ್ವತ ಅಲ್ಲ ಅಂತ ನಮಗ್ ಗೊತ್ತಿದೆ ಅಲ್ವಾ? ಆಸ್ತಿನೆಲ್ಲ ಕೊಟ್ಮೇಲೆ ಸಂಪದ ಎಲ್ಲಿ ಕಾಣಿಸ್ಕೊಳ್ದೆ ಹೊರಟೋಗ್ತಾಳೆ ಅಂತ ನನಗೆ ಭಯ. ನೀವಂತ ಅನುಮಾನ ಪಡೋಕ್ ಹೋಗ್ಬಿಡಿ ಆಫೀಸರ್. ಅನ್ಕೊಂಡಿದ್ದ ತರಾನೇ ಆದ್ರೆ ಸಂಪದ ಈ ಊರ್ ಬಿಟ್ಟು ಹೋಗಕ್ಕಾಗಲ್ಲ. ನಿನ್ ನಂಬಿಕೆ ಗೆಲ್ಬೇಕು. ಆದ್ರೆ ನನಗೀಗ ಅರ್ಜೆಂಟಾಗಿ ಜ್ವರ ಬರಬೇಕು. ಜ್ವರನೇ ಅಲ್ವಾ? ಬಂತು ಅನ್ಕೋ. ಆಫೀಸರ್, ಹಾ ಬಂದ್ಬಿಡ್ತು. ಏನು ಆಫೀಸರ್, ಜ್ವರ ಬರಬೇಕು ಅನ್ಕೊಂಡ್ರೆ ಇನ್ನೇನೋ ಅನ್ನಿಸ್ತಾ ಇದೆ. ಏನನ್ನಿಸ್ತಾ ಇದೆ? ಈ ಬೆಡ್ಶೀಟ್ ಯಾಕೆ ಅನ್ನಿಸ್ತಾ ಇದೆ? ಮತ್ತೆ ಎಲ್ಲ ನಾನೇ ಹೇಳ್ತೀನಿ. ಏಯ್, ಬೆಡ್ಶೀಟ್ ಬೇಡ ಅನಿಸ್ತಿದ್ರೆ ನಾನ್ ಬೇಕು ಅಂತ ಅನಿಸ್ತಿದ್ಯಾ? ನನ್ನ ಹೃದಯದಲ್ಲಿರೋ ಬಿಸಿ ನಿನ್ ಕೆನ್ನೆಗೆ ತಾಕಿ ಅದು ಕರಗ್ ಹೋಗ್ತಿದ್ರೆ ಆ ಬಿಸಿಗೆ ಬರೋ ಶಾಖ ನಮ್ಮಿಬ್ಬರನ್ನೂ
ಏಯ್, ಆ, ಸಾಕು ಸಾಕು ಸಾಕು. ನೀನೇ ಹೇಳೋದೆಲ್ಲ ಹೇಳಿ ನನ್ನ ಆವೇಶನ ಹೀಗೆ ತಡೆದ್ರೆ ಹೇಗೆ? ಈಗ ಆವೇಶ ಪಡುವಂತ ಸಮಯ ಅಲ್ಲ, ಸಂಪದಾನ ಆಟ ಆಡ್ಸುವಂತ ಸಮಯ. ಏನ್ ಶೌರ್ಯ, ಯಾಕೆ ಗಾಬರಿ ಆಗಿದ್ಯಾ? ಏನಾಯ್ತು? ತಾತ, ಕಲ್ಯಾಣಿಗೆ ಜ್ವರ ಬಂದಿದೆ. ಟೆಂಪರೇಚರ್ 104 ಇದೆ. ಹೌದಾ? ಹಾ, ನಿನ್ನೆಯಿಂದ ಎಷ್ಟು ಹೇಳಿದ್ರು ಕೇಳ್ದೆ ಟೆನ್ಷನ್ ಆಗಿದ್ದಾಳೆ. ಇನ್ನೇನಾಗುತ್ತೆ ಅಪ್ಪ? ಇದಳು ಕಲ್ಯಾಣಿ, ಮೊದಲು ಟ್ಯಾಬ್ಲೆಟ್ ತಗೋ. ನೋಡಿ, ಮೊದಲು ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ನಡೀರಿ. ತಾತ, ಇವಳು ಕೇಳ್ತಿರೋದು ಸಂಪದಾಗೆ ಆಸ್ತಿ ಕೊಡಬೇಕು ಅಂತ. ಈಗ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು ಇವಳು ಟ್ರೀಟ್ಮೆಂಟ್ ತಗೊಳ್ಳಲ್ಲ. ದಯವಿಟ್ಟು ಇವಳನ್ನ ಕಾಪಾಡಿ. ಕಲ್ಯಾಣಿ ಹೀಗಿದ್ರೆ ಇವಳು ನೋಡ್ತಾ ನನಗೆ ತಡ್ಕೊಳಕ್ಕಾಗಲ್ಲ. ಏನೋ ಒಂದ್ ಮಾಡಿ ಅಜ್ಜಿ. ಏನು ಕೋರ್ಟಿಗೆ ಟೈಮ್ ಆಗ್ತಿದೆ, ಏನ್ ಡಿಸೈಡ್ ಮಾಡಿದ್ರಿ? ಆಸ್ತಿಗೋಸ್ಕರ ತಾಳಿನೂ ಕಿತ್ತು ಹಾಕೊಂಡ ನಿನ್ನೆ ಕಣೆ ನೋಡ್ತಾ ಇರೋದು. ನನಗೇನ್ ಬೇಕು ಅಂತ ನಾನು ನಿಮ್ ಹತ್ರ ಕೇಳಾಗಿದೆ. ಕೊಡ್ತಿರೋ ಕೊಡಲ್ವೋ ಅದನ್ನ ನೀವ್ ಹೇಳ್ಬೇಕು. ಏಯ್, ನೀನ್ ಇಷ್ಟಕ್ಕೂ ಮನುಷ್ಯೇನಾ? ಹೆಣ್ಣಾಗಿ ಹೇಗ್ ಹುಟ್ಟಿದೆ ನೀನು? ಅವಳಿಗೆ ಬೈದ್ ಪ್ರಯೋಜನ ಇಲ್ಲ. ನನಗೆ ದುಡ್ಡು ಬೇಕು, ಗಂಡ ಮಗು ಬೇಕಾಗಿಲ್ಲ ಅಂದ್ಮೇಲೂ ಕೂಡ ಅವಳನ್ನ ಈ ಮನೆ ಸೊಸೆಯಾಗಿ ನೋಡ್ಬೇಕಾಗಿರೋ ಅಗತ್ಯನೇ ಇಲ್ಲ. ಇನ್ನು ಸಂಪದನ್ನ ಈ ಮನೇಲಿ ಇಟ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ಕೇಳಿದ್ದನ್ನು ಕೊಟ್ಟು ಕಳಿಸ್ಬಿಡೋದೇ ಒಳ್ಳೇದು. ನನಗೆ ಆಸ್ತಿನೇ ಸರ್ವಸ್ವ, ಅದೇ ಬೇಕು ಅಂತ ಕೇಳ್ತಾಳೆ ಸಂಪದ. ನನಗೆ ನನ್ನ ಗಂಡನೇ ಸಾಕು ಅಂತ ಕಲ್ಯಾಣಿ ಹೇಳ್ತಿದ್ದಾಳೆ. ಹೋದ್ರು ಹೋಗ್ಲಿ, ಆಸ್ತಿ ಹೋದ್ರೂ ಕೂಡ ನನ್ನ ಮಗಳು ಸಂತೋಷವಾಗೇ ಇರ್ತಾಳೆ. ಅದಕ್ಕೆ ನನ್ನ ಮಗಳ ಕಲ್ಯಾಣಿಗೆ ನನ್ನ ಪಾಲಿನ ಆಸ್ತಿನ ಕೊಡ್ತೀನಿ. ಮೊದಲನೇ ಸಿಗ್ನೇಚರ್ನ ನಾನೇ ಹಾಕ್ತೀನಿ.
ಕಲ್ಯಾಣಿ ನನ್ನ ಮಗಳು ಅಲ್ಲದೆ ಇರ್ಬೋದು, ಆದ್ರೆ ನನ್ನ ಮಗಳ ಹಾಗೇನೆ. ನನ್ನ ಜಾಗದಲ್ಲಿ ನಮ್ಮ ಅಣ್ಣ ಇದ್ದಿದ್ರೆ ಏನ್ ಮಾಡ್ತಿದ್ನೋ ಅದನ್ನೇ ನಾನು ಮಾಡ್ತಿದ್ದೀನಿ. ಏನು ಅಂದ್ರೆ ನಾನು ಸಹಿ ಹಾಕ್ತಿದ್ದೀನಿ. ಆಸ್ತಿ ಹೋದ್ರೆ ನನ್ನ ಮೊಮ್ಮಗಳು ಎಲ್ಲಿ ನೋವು ಪಡ್ತಾರೋ ಅಂತ ಯೋಚನೆ ಮಾಡಿ ಸುಮ್ಮನಿದ್ದೆ. ಇನ್ನು ನಾನು ಯೋಚನೆ ಮಾಡೋದ್ರಲ್ಲಿ ಅರ್ಥ ಇಲ್ಲ.